ಮದುವೆಯಾಗಲು ಬಯಸುತ್ತಿರುವ ಯುವಕ ಯುವತಿಯರು, ಮದುವೆಯಾದವರು, ಮದುವೆಯಾಗಿ ತಮ್ಮ ಮನೆಯ ಮಗಳು ಅಥವಾ ಸೊಸೆ ಗರ್ಭವತಿಯಾದವರು, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದವರು ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಮಾಹಿತಿ ಏನಪ್ಪ ಅಂದರೆ, ನಿಮ್ಮೆಲ್ಲರಿಗೂ ಆಸೆ ಇರುತ್ತೆ, ನನಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗಬೇಕು ಲೈಫಲ್ಲಿ. ಒಂದು ಪಾರ್ಟ್ನರ್ ಸಿಕ್ಕ ನಂತರ ನನ್ನ ಕುಟುಂಬಕ್ಕೆ ಒಂದೊಳ್ಳೆ ಸಂತಾನ ಸಿಗಬೇಕು. ಆ ಸಂತಾನ ಬರುವ ಮುನ್ನ ನಾವು ಮಾಡಬೇಕಾದಂತಹ ಕೆಲವೊಂದು ತಯಾರಿಗಳು ಯಾವ ರೀತಿ ಮಾಡ್ಕೋಬೇಕು ಗೊತ್ತಿಲ್ಲ. ಗರ್ಭವತಿಯಾದ ಮಹಿಳೆ ಒಳ್ಳೆ ಚಿಕಿತ್ಸೆ, ಒಳ್ಳೆ ಆಸ್ಪತ್ರೆ, ಒಳ್ಳೆ ಆಹಾರ, ರೆಸ್ಟ್, ಇದನ್ನು ಬಿಟ್ಟು ಇನ್ನೇನಾದರೂ ಇದೆಯಾ? ನಂತರ ಮಕ್ಕಳಾದವರು, ಈ ಮಕ್ಕಳನ್ನು ಯಾವ ರೀತಿ ಬೆಳೆಸೋದು? ಇವರೆಲ್ಲರಿಗೂ ಆಗುವಂತಹ ಒಂದು ಸಂಸ್ಕಾರ ನಮ್ಮ ಮುಂದಿನ ವರ್ಕ್ಶಾಪ್, ಅದೇ ಗರ್ಭ ಸಂಸ್ಕಾರ. ಬಹಳಷ್ಟು ಜನರು ಇದೇನಪ್ಪ ಗರ್ಭ ಸಂಸ್ಕಾರ, ನನಗೆ ಇದರ ಬಗ್ಗೆ ನಾನು ಕೇಳೇ ಇಲ್ವಲ್ಲ, ಇದು ಯಾಕೆ, ಹೇಗೆ, ಏನು? ಈಗ ನೋಡಿ, 1990ನೇ ಇಸ್ವಿನಲ್ಲಿ ನಮ್ಮ ಒಂದು ಮಾಡರ್ನ್ ಸ್ಟಡೀಸ್, ಆಧುನಿಕ ಒಂದು ಅಧ್ಯಯನಗಳು ಏನು ಹೇಳ್ತು ಅಂದರೆ, ಮಗುವು ಗರ್ಭದಲ್ಲಿಯೇ ಎಲ್ಲವನ್ನು ಗ್ರಹಿಸುತ್ತೆ. ನಮ್ಮ ಮಾತು, ನಮ್ಮ ವಿಚಾರ, ನಮ್ಮ ಆಚಾರಗಳು, ನಮ್ಮ ನಡವಳಿಕೆಗಳು, ನಮ್ಮ ಭಾವನೆಗಳು ಎಲ್ಲವನ್ನು ಗ್ರಹಿಸುತ್ತೆ ಅಂತ 1999ನೇ ಇಸ್ವಿ ಆದ ನಂತರ ಆದಂತಹ ಬಹಳಷ್ಟು ರಿಸರ್ಚ್ಗಳು ಇದನ್ನು ಪ್ರೂವ್ ಮಾಡ್ತು. ಸುಶ್ರುತ ಸಂಹಿತ, ಋಗ್ವೇದ, ಯಜುರ್ವೇದ, ಸಾಮವೇದ, ಸಾವಿರಾರು ವರ್ಷಗಳ ಹಳೆಯ ನಮ್ಮ ವೇದಗಳು, ನಮ್ಮ ಗ್ರಂಥಗಳು, ಆಗಲೇ ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ಉಲ್ಲೇಖನ ಆಗಿದೆ. ಏನದು ಉಲ್ಲೇಖನ? ಮಗುವು ತಾಯಿಯ ಗರ್ಭದಲ್ಲಿದ್ದಾಗ ಮೊದಲನೆಯ ದಿನದಿಂದ ಹಿಡಿದು 9 ತಿಂಗಳವರೆಗೂ ತಾಯಿ ನಡೆದುಕೊಳ್ಳುವಂತಹ ರೀತಿ, ಕೇಳಿಸಿಕೊಳ್ಳುವಂತಹ ಮಾತುಗಳು, ಆಡುವಂತಹ ಮಾತುಗಳು, ಆಹಾರ, ವಿಹಾರ, ಆಚಾರ, ವಿಚಾರ ಎಲ್ಲವನ್ನು ಗ್ರಹಿಸುತ್ತೆ. ಹುಟ್ಟಿದಾಗಿನಿಂದ ಹಿಡಿದು ಸಹಜವಾಗಿ ಒಂದು 90 ವರ್ಷದವರೆಗೂ, ಹುಟ್ಟಿದಾಗಿನಿಂದ ಹಿಡಿದು 90 ವರ್ಷದವರೆಗೂ ಆ ಒಂದು ಲೈಫ್ ಸ್ಪ್ಯಾನಲ್ಲಿ ನಮ್ಮ ಒಂದು ಮಾನವ ಜೀವ ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ಯೋಚನೆಗಳು ಎಲ್ಲವೂ ಒಂದು ಆರೋಗ್ಯಕರ ಸಮಾಜಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಲ್ವಾ? ಹಾಗಾಗಿ ಆ 90 ವರ್ಷದ ಜೀವನ ಹೇಗೆ ನಡೆಸಬೇಕು ಅನ್ನೋ ಒಂದು ಟ್ರೈನಿಂಗ್ ಆ 9 ತಿಂಗಳಲ್ಲೇ ನಡೆಸಲಿಕ್ಕೆ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದರು. ಎಂಬ್ರಿಯೋದಿಂದ ಹಿಡಿದು ಜನನ ಆಗೋವರೆಗೂ ಯಾವ ರೀತಿಯ ಆಚಾರ ವಿಚಾರಗಳು, ಆಹಾರಗಳನ್ನ ಒಂದು ಆ ಹೆಣ್ಣಿಗೆ ಕೊಡಬೇಕು, ಅದ್ರ ಜೊತೆಯಲ್ಲಿ ಅದಾದ ನಂತರ ಯಾವ ಸಂಸ್ಕಾರಗಳನ್ನ ನಾವು ಕೊಡಬೇಕು. ಇತ್ತೀಚೆಗಷ್ಟೇ ಕೆಲವೊಂದು ವಿಡಿಯೋಗಳನ್ನ ನಾನು ಮಾಡಿದ್ದೆ. ಈ ಸಂಸ್ಕಾರಗಳಲ್ಲಿ ಈಗ ನಾವು ಅನ್ನಪ್ರಾಶನ ಆಗಿರಲಿ, ಅಥವಾ ಸ್ವರ್ಣಪ್ರಾಶನ ಆಗಿರಲಿ, ಅಥವಾ ಒಂದು ಆ ಮಗುವಿಗೆ ಮಾಡುವಂತಹ ಕೆಲವೊಂದು ವಿಧಿವಿಧಾನಗಳು ಹುಟ್ಟಿದ ನಂತರ, ಅದೇ ರೀತಿಯೇ ಆ 9 ತಿಂಗಳು ಬರೀ ಸೀಮಂತ ಮಾಡೋದಷ್ಟೇ ಅಲ್ಲ. ಸೀಮಂತ ಮಾಡೋದು, ಆ ಸೀಮಂತದ ದಿನ ಆ ತಾಯಿ ಮತ್ತು ಮಗುವಿನ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಎಲ್ಲರೂ ಬಂದು ಆಶೀರ್ವಾದ ಮಾಡೋದು, ಆ ತಾಯಿಯನ್ನು ಖುಷಿಪಡಿಸೋದು, ತಾಯಿಗೆ ಬೇಕಾದಂತಹ ಒಂದು ಗಿಫ್ಟ್ಸ್ಗಳನ್ನ ಕೊಡೋದು. ಆ ಸೀಮಂತನಯನ ಪದ್ಧತಿ ಬಹಳ ಸುಂದರವಾದ ಪದ್ಧತಿ. ಆದರೆ ಅದೊಂದೇ ದಿನ ಮಾತ್ರ ಸ್ಪೆಷಲ್ ಆಗಬಾರದು ಆ ತಾಯಿಯ ಒಂದು ಜೀವನದಲ್ಲಿ. ಆ 9 ತಿಂಗಳು ಕೂಡ ತಾಯಿ ಯಾವ ರೀತಿಯಾದಂತಹ ರಾಗಗಳನ್ನ ಕೇಳಿಸ್ಕೋಬೇಕು. ಈಗ ನೋಡಿ, ಸಾಮವೇದದಲ್ಲಿ ಉಲ್ಲೇಖನ ಆಗಿದೆ, ರಾಗಗಳನ್ನು ಕೇಳಿಸ್ಕೊಂಡ್ರೆ ಮಗುವಿನ ಒಂದು ಚತುರತೆ, ಒಂದು ಆಲೋಚನೆ, ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗತ್ತೆ ಅಂತ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಇವೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋದಕ್ಕೆ ಸಾಕಷ್ಟು ಪರಿಹಾರಗಳನ್ನ ಈ ಸಾಮವೇದದಲ್ಲಿ ಕೊಟ್ಟಿದ್ದಾರೆ. ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಕೆಲವೊಂದು ರಾಗಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಅದರಲ್ಲಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕಿದ್ದು ಶ್ವೇತಾ ಗೌರಿ ನಾಗರಾಜ್ ಅನ್ನೋ ಒಬ್ಬರು ತಾಯಿ, 2 ಮಕ್ಕಳ ತಾಯಿ, ತಮ್ಮ ಒಂದು ಗರ್ಭಾವಸ್ಥೆಯಲ್ಲಿ ರಾಗಗಳನ್ನ ಕೇಳಿಸ್ಕೊಂಡು ಆ ಎಲ್ಲ ರಾಗಗಳನ್ನ ಒಂದಾಗಿ ಸೇರಿಸಿ ಒಳ್ಳೆ ಗರ್ಭ ಸಂವರ್ಧಿನಿ ನಾದ ಅಂತ ಬಿಡುಗಡೆ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ನೀವೆಲ್ಲರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಪ್ರೆಗ್ನೆನ್ಸಿನಲ್ಲಿ, ಥ್ರೂ ಔಟ್ ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಆ ರಾಗಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಅವರಿಗೆ ಒಂದು ಧನ್ಯವಾದಗಳನ್ನ ನಾವು ಸಲ್ಲಿಸಲೇಬೇಕಾಗತ್ತೆ.
ಈ ರೀತಿಯಾಗಿ ನಾವು ಈ ಮಾಡರ್ನ್ ಸೈನ್ಸ್ ಆಧುನಿಕ ಅಧ್ಯಯನಗಳನ್ನ ನಾವು ನೋಡೋದ್ರ ಬದಲು ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷದ ಹಿಂದೆಯೇ ಸರಿಯಾದ ರೀತಿಯಲ್ಲಿ ಒಂದು ಮಾಡ್ಯೂಲ್ನೇ ಕೊಟ್ಟಿದ್ರು. ಅದನ್ನು ನಾವು ಯಾವ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ಹೇಗೆ ಫಾಲೋ ಮಾಡಬೇಕು, ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ವಾಕಿಂಗ್ ಆಗಲಿ, ಯಾವ ರೀತಿ ಮಾಡಬೇಕು, ಧರಿಸುವ ಬಟ್ಟೆಯಿಂದ ಹಿಡಿದು ಎಲ್ಲವೂ ಉಲ್ಲೇಖನ ಆಗಿದೆ ನಮ್ಮ ವೇದಗಳಲ್ಲಿ. ಹಾಗಾಗಿ ವೀಕ್ಷಕರೇ, ಇಂತಹ ಒಳ್ಳೆಯಾದಂತಹ ಒಂದು ವಿದ್ಯೆ ಅಲ್ವಾ ಇದು. ಈ ಗರ್ಭ ಸಂಸ್ಕಾರ, 9 ತಿಂಗಳ ಆ ಗರ್ಭ ಸಂಸ್ಕಾರ, ಅಥವಾ ಮಗು ಆಲ್ರೆಡಿ ಜನನ ಆಗಿದೆ, ಇದಕ್ಕೆ ನಾವು ಹೇಗೆ ಸಂಸ್ಕಾರ ಕೊಡಬೇಕು, ಅಥವಾ ನಾನು ಇನ್ನೂ ಮದುವೆನೇ ಆಗಿಲ್ಲ, ನಾ ಹೇಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಹುಡುಕಬೇಕು ಅನ್ನೋರು ಎಲ್ಲರೂ ಅಟೆಂಡ್ ಮಾಡಬೇಕಾದಂತಹ ಒಂದು ವರ್ಕ್ಶಾಪ್ ಇದು. ಕನ್ನಡದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ, ನಿಮ್ಮೆಲ್ರಿಗೂ ಗೊತ್ತು, ಬಹಳಷ್ಟು ಈ ಥರ ಒಂದು ವರ್ಕ್ಶಾಪ್ಗಳನ್ನ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಆಯುಷ ಮಂಡಲಂ ನಿಮ್ಮೆಲ್ರಿಗೂ ಕೊಡುಗೆಯಾಗಿ ಕೊಟ್ಟಿದೆ. ಹಾಗೆ ಈಗ ಬರುತ್ತಿದೆ ಗರ್ಭ ಸಂಸ್ಕಾರ. ಈ ಗರ್ಭ ಸಂಸ್ಕಾರವನ್ನು ನೀವೆಲ್ಲರೂ ಅಟೆಂಡ್ ಮಾಡಬಹುದು. ಇದು ಇದೇ ತಿಂಗಳು, ಅಂದರೆ ಜುಲೈ ತಿಂಗಳು ಬುಧವಾರದಿಂದ ಶುರುವಾಗ್ತಾ ಇದೆ. ಅಂದರೆ 16ನೇ ತಾರೀಕಿಂದ ಶುರುವಾಗ್ತಾ ಇದೆ. 16ನೇ ತಾರೀಕಿಂದ ಹಿಡಿದು 5 ದಿನಗಳ ಕಾಲ ಇದು ನಿಮಗೆ ಸಿಗತ್ತೆ. ಪ್ರತಿದಿನ ಸಂಜೆ 7ರಿಂದ 9, ರಾತ್ರಿ 9 ಗಂಟೆ ತನಕ ಈ ಕ್ಲಾಸ್ನ ನೀವು ಅಟೆಂಡ್ ಮಾಡಬಹುದು. ಇದಕ್ಕೆ ಫೀಸ್ ಎಷ್ಟು ಅಂತ ಹೇಳ್ತೀರಾ? 999 ರೂಪಾಯಿ ಅಷ್ಟೇ. ಈ ಫೀಸನ್ನು ಎಲ್ಲರೂ ಅಫೋರ್ಡ್ ಮಾಡ್ಬೋದು. ನೀವೆಲ್ಲರೂ ಬರೀ ಇಷ್ಟನ್ನು ಕೊಟ್ಟರೆ ನಿಮ್ಮ ಟೀಚರ್ ನಿಮಗೆ ಎಷ್ಟೊಂದು ಜ್ಞಾನನ ಹಂಚ್ತಾರೆ ಅಂದರೆ, ನಿಮ್ಮ ಎಲ್ರಿಗೂ ಎಲ್ಲ ವಿಧವಾದಂತಹ ಗರ್ಭ ಸಂಸ್ಕಾರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಏನೇನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಮಕ್ಕಳನ್ನ ಹೇಗೆ ಬೆಳೆಸಬೇಕಾಗತ್ತೆ, ಒಂದೊಳ್ಳೆ ಲೈಫ್ ಪಾರ್ಟ್ನರ್ನ ಹೇಗೆ ಹುಡ್ಕೊಳ್ಬೋದು, ಎಲ್ಲವೂ ನಿಮಗೆ ಸಿಗತ್ತೆ. ಹಾಗಾಗಿ ಇಂತಹ ಒಂದು ಅತ್ಯಂತ ಅವಶ್ಯಕವಿರುವಂತಹ ಒಂದು ಈ ಗರ್ಭ ಸಂಸ್ಕಾರದ ವರ್ಕ್ಶಾಪ್ನ ನೀವೆಲ್ಲರೂ ಅಟೆಂಡ್ ಮಾಡಲೇಬೇಕು. ಈ ಸಲ ನಾನು ಈ ಒಂದು ವರ್ಕ್ಶಾಪ್ಗೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ಅನ್ನೋ ಮಾತನ್ನ ಹೇಳೋದಿಲ್ಲ. ಯಾಕಂದರೆ ನಮ್ಮೆಲ್ರಿಗೂ ಒಂದೊಳ್ಳೆ ಸಮಾಜ ಬೇಕು. ಈಗ ನಡೀತಿರುವಂತಹ ಮೋಸ, ದ್ರೋಹ, ದರೋಡೆ, ಹೀಲಿಂಗ್ ಅನ್ನೋ ಹೆಸರಲ್ಲಿ, ಅಥವಾ ಚಿಕಿತ್ಸೆಗಳು ಅನ್ನೋ ಹೆಸರಲ್ಲಿ ಏನೇನೋ ನಡೀತಾ ಇದೆ, ಅಥವಾ ಪಾಲಿಟಿಕ್ಸ್ ಎಷ್ಟೋ ವಿಷಯಗಳು ನಮ್ಮ ಒಂದು ಪೀಸ್ ಆಫ್ ಮೈಂಡ್ನ ಮರೆಸ್ಬಿಟ್ಟಿದೆ. ಹಾಗಾಗಿ ನಮ್ಮ ಸಮಾಜ ಚೆನ್ನಾಗಾಗಬೇಕು, ನಮ್ಮ ಸಮಾಜದಲ್ಲಿ ನಮ್ಮ ಮಗು ಅತ್ಯಂತ ಗುಣವಂತಳಾಗಬೇಕು ಅನ್ನೋ ಒಂದು ಆಸೆ ನಮ್ಮೆಲ್ಲರಿಗೂ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಮಗುವಿನ ಜನನಕ್ಕೋಸ್ಕರ ಈ ಒಂದು ಕೋರ್ಸ್ ನಿಮಗಾಗಿ, ಅಥವಾ ಒಂದು ಒಳ್ಳೆ ಮಗುವನ್ನು ಸಮಾಜಕ್ಕೆ ಕೊಡುವುದಕ್ಕೋಸ್ಕರ ಈ ಒಂದು ಕೋರ್ಸ್ ನಿಮಗಾಗಿ. ನೀವೆಲ್ಲರೂ ಅಟೆಂಡ್ ಮಾಡಿ ಈ ಕೋರ್ಸ್ಗೆ. ಆದಷ್ಟು ಹೆಚ್ಚು ಜನರು ಸೇರಿ. ಈಗಾಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ. ಯಾರ್ಯಾರು ನಮ್ಮ ಚಾನಲ್ನಲ್ಲಿದ್ದೀರೋ ಅವರೆಲ್ಲರಿಗೂ ಇದರ ಇನ್ಫಾರ್ಮೇಷನ್ ಹೋಗಿದೆ. ಹಾಗಾಗಿ ನೀವೆಲ್ಲರೂ ಏನು ಮಾಡಿ, ಈಗಲೇ ವಾಟ್ಸಾಪ್ಗೆ ಹೋಗಿ ಸ್ಟೇಟಸ್ನಲ್ಲಿ ಆಯುಷ ಮಂಡಲಂ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ನಮ್ಮ ಚಾನಲ್ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗಿ. ಅಥವಾ ಟೆಲಿಗ್ರಾಮ್ನಲ್ಲಿ ಆಯುಷ ಮಂಡಲಂ ಗ್ರೂಪ್ ಇದೆ, ಅಲ್ಲಿ ಸಹ ನೀವು ಟೈಪ್ ಮಾಡಿದ್ರೆ ನೀವು ಗ್ರೂಪಲ್ಲಿ ಜಾಯ್ನ್ ಆಗಬಹುದು. ಎಲ್ಲಿ ಬೇಕಾದರೂ ಜಾಯ್ನ್ ಆಗಿ ಅಲ್ಲೇ ನಿಮಗೆ ಈ ಕೋರ್ಸ್ಗೆ ಪೇಮೆಂಟ್ ಹೇಗೆ ಮಾಡೋದು, ಅದಕ್ಕೆ ಗ್ರೂಪಲ್ಲಿ ಹೇಗೆ ಜಾಯ್ನ್ ಆಗೋದು, ಯಾವ ಸಮಯಕ್ಕೆ ಶುರುವಾಗ್ತಾ ಇದೆ, ಎಷ್ಟು ಗಂಟೆಗೆ ಶುರುವಾಗ್ತಾ ಇದೆ, ಯಾವತ್ತು ಶುರುವಾಗ್ತಾ ಇದೆ, ಎಲ್ಲದರ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಈಗಲೇ ಚಾನಲ್ಗೆ ಸೇರಿಕೊಳ್ಳಿ ಅಥವಾ ಗ್ರೂಪ್ಗೆ ಸೇರಿಕೊಳ್ಳಿ. ಈಗಲೇ ಈ ಕೋರ್ಸ್ಗೆ ರಿಜಿಸ್ಟರ್ ಆಗಿ. ಥ್ಯಾಂಕ್ ಯು.